ಪ್ರಿಯರೆಲ್ಲ ದೇವಜನರೇ, ಬಡ ಜೀವಿತಕ್ಕೆ ಹೊಸ ಜೀವಿತ ನೀಡುವ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಕಾರ್ಯಕ್ರಮ ವೀಕ್ಷಿಸಿ ಕರೆ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿದ ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸೇವೆಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ, ಇತರರಿಗೆ ತಿಳಿಯಪಡಿಸಿರಿ. ಪ್ರಿಯರೇ, ಇಂದಿನ ನಮ್ಮ ಅಧ್ಯಯನದಲ್ಲಿ ಯೇಸು ತನ್ನ ಸಮಯಕ್ಕೆ ಬಂದದ್ದು ಎಂಬ ವಿಷಯದ ಬಹು ಗಂಭೀರವಾದ ಸತ್ಯವನ್ನು ಮತ್ತು ಆತನ ಬಹಿರಂಗ ಸೇವೆಯ ಅಂತ್ಯ ಎಂಬುದನ್ನು ತಿಳಿದುಕೊಳ್ಳಲಿರುವೆವು. ಆದ್ದರಿಂದ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಧ್ಯಾನವನ್ನು ಮಾಡಿ ದೇವರ ವಾಕ್ಯದ ಸತ್ಯಗಳನ್ನು ತಿಳಿದುಕೊಳ್ಳೋಣ. ನಾನು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಮಹೋನ್ನತವಾದ ನಾಮದಲ್ಲಿ ಮತ್ತೊಂದು ಆವರ್ತಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ದೇವರ ಮಹಾಕೃಪೆಯಿಂದ ನಾವು ಸತ್ಯವೇದದಲ್ಲಿ 43ನೇ ಪುಸ್ತಕವಾಗಿರುವ ಯೋಹಾನನು ಬರೆದ ಸುವಾರ್ತೆಯ ಅಧ್ಯಯನದಲ್ಲಿ ನಾವು ಮುಂದುವರಿಯುತ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 27ನೇ ವಚನದಿಂದ 50ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಇಂದಿನ ಧ್ಯಾನದಲ್ಲಿಯೂ ಸಹ ತಂದೆಯಾದ ದೇವರು ನಮ್ಮ ಸಂಗಡ ಮಾತನಾಡುವಂತೆ ಪ್ರಾರ್ಥನಾ ಮನೋಭಾವದೊಂದಿಗೆ ಮುಂದೆ ಸಾಗೋಣ. ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 27ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಈಗ ನನ್ನ ಪ್ರಾಣವು ತತ್ತರಿಸುತ್ತದೆ ಮತ್ತು ನಾನೇನು ಹೇಳಲಿ? ತಂದೆಯೇ, ಈ ಕಾಲದೊಳಗಿಂದ ನನ್ನನ್ನು ತಪ್ಪಿಸು, ಆದರೆ ಇದಕ್ಕಾಗಿಯೇ ಈ ಕಾಲ ಸೇರಿದೆನೋ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾವು ಅರ್ಥ ಮಾಡಿಕೊಳ್ಳಲಾಗದ ಕಷ್ಟ ಸಂಕಟಗಳು ಕ್ರಿಸ್ತನ ಕ್ರೂಜೆಯೊಂದಿಗೆ ಜೋಡಣೆಯಾಗಿರುತ್ತವೆ. ನಾವು ಅದನ್ನು ಗ್ರಹಿಸಲು ಅಸಾಧ್ಯ. ನೋಡಿರಿ, ಆತನು ಮಾನವರ ಕೈಯಿಂದ ಮಾತ್ರ ಕಷ್ಟ ಅನುಭವಿಸಿದ್ದಲ್ಲ, ಆದರೆ ಆತನು ಅದಕ್ಕಿಂತಲೂ ಹೆಚ್ಚಿನದನ್ನು ಅನುಭವಿಸಿದನು. ಯಾಕಂದರೆ ನಮ್ಮ ಪಾಪಗಳು ಆತನ ಮೇಲೆ ಹಾಕಲ್ಪಟ್ಟಿದ್ದವು. ಯೆಶಾಯನು ಬರೆದ ಪ್ರವಾದನಾ ಗ್ರಂಥ 53ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನೂ ಆಗಿದ್ದನು. ನಾವು ಆತನನ್ನು ಲಕ್ಷ್ಯಕ್ಕೆ ತರಲಿಲ್ಲ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಆತನು ಕ್ರೂಜೆಯಲ್ಲಿ ತನ್ನ ಪಾಪವನ್ನಲ್ಲ, ಆದರೆ ಸಮಸ್ತ ಲೋಕದ ಪಾಪವನ್ನು ಹೊತ್ತುಕೊಂಡನು. ಯೆಶಾಯನು ಬರೆದ ಪ್ರವಾದನಾ ಗ್ರಂಥ 53ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು ಎಂಬುದಾಗಿ. ಹೌದು ಪ್ರಿಯರೇ, ಆತನು ನಮ್ಮ ದುಃಖಗಳನ್ನು ಸಹಿಸಿಕೊಂಡನು. ನಮ್ಮ ಪಾಪ ಆತನ ಮೇಲೆ ಹಾಕಲ್ಪಟ್ಟಿತ್ತು. ಅವನು ನಮಗಾಗಿ ಪಾಪವಾಗಿ ಮಾಡಲ್ಪಟ್ಟನು. ಮಾತಿನಲ್ಲಿ ಮಾತ್ರವೇ ಅಲ್ಲ, ನಿಜವಾಗಿಯೂ ಆತನು ನಮಗಾಗಿ ಪಾಪವಾದನು. ಆದರೂ ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು ಮತ್ತು ಆತನು ತನ್ನ ಆತ್ಮವನ್ನು ಪ್ರಾಯಶ್ಚಿತ ಯಜ್ಞವಾಗಿ ಸಮರ್ಪಿಸಿದನು. ಯೆಶಾಯನು ಬರೆದ ಪ್ರವಾದನಾ ಗ್ರಂಥ 53ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನು ಪರಿಶುದ್ಧನು, ದೋಷವಿಲ್ಲದವನು, ಪಾಪಿಗಳೊಂದಿಗೆ ಸೇರದವನೂ ಆಗಿದ್ದರೂ ನನಗಾಗಿ ನಿನಗಾಗಿ ಪಾಪವಾಗಿ ಮಾಡಲ್ಪಟ್ಟನು. ಇದೇ ಪ್ರಿಯರೇ ನಮಗೆ ತಿಳಿಯಲಾಗದ ಸಂಕಟವನ್ನು ತಂದಿತು. ನೋಡಿರಿ, ಆತನ ಆತ್ಮವು ತತ್ತರಗೊಂಡಿತು. ಕ್ರೂಜೆಗೆದುರು ಆತನು ದಿಗ್ಭ್ರಾಂತನಾದನು. ಆದರೂ ಆತನು ಕ್ರೂಜೆಗೆ ಹೋಗಿ ಅದರ ಅವಮಾನವನ್ನು ಸಹಿಸಲಿಕ್ಕೆಂದೇ ಈ ಲೋಕಕ್ಕೆ ಬಂದನು. ಮಾತ್ರವಲ್ಲದೆ ಪ್ರಿಯರೇ, ಆ ಕ್ರೂಜೆಯಲ್ಲಿ ಮಹಿಮೆಯೂ ಇದೆ. ನಾವು ಅದರ ಕುರಿತು ಹೆಚ್ಚಾಗಿ ಯೋಚಿಸಿ ಆತನಿಗೆ ಹೆಚ್ಚೆಚ್ಚಾಗಿ ಉಪಕಾರ ಸ್ತುತಿಯನ್ನು ಸಲ್ಲಿಸಬೇಕಾಗಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ನನಗಾದರೋ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಹಿಂದಿನ 2 ವಚನಗಳೊಂದಿಗೆ ಹೇಗೆ ಜೋಡಣೆಯಾಗಿದೆ ಎಂದು ತಿಳಿಯುತ್ತದೋ? ನಮ್ಮ ಕರ್ತನು ಅತ್ಯುನ್ನತವಾದ ಪ್ರಾಯಶ್ಚಿತ ಯಜ್ಞವನ್ನೆದುರಿಸುತ್ತಿದ್ದಾನೆ. ಹೌದು, ಆತನು ಅತೀ ಬೇಗನೆ ಇಡೀ ಮಾನವ ಸಂತತಿಗೋಸ್ಕರ ತನ್ನ ಜೀವವನ್ನು ಕೊಡಲಿದ್ದಾನೆ ಮತ್ತು ತನ್ನನ್ನು ಹಿಂಬಾಲಿಸುವವರಿಗೆ ಆತನು ಈ ಸವಾಲನ್ನೊಡ್ಡಿದ್ದಾನೆ. ಅದೇನೆಂದರೆ, ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು ಮತ್ತು
ಯಾವನಾದರೂ ನನ್ನ ಸೇವೆಯನ್ನು ಮಾಡುವನಾದರೆ ನನ್ನ ಹಿಂದೆ ಬರಲಿ ಎಂಬುದಾಗಿ. ಹೌದು ಪ್ರಿಯರೇ, ಅದು ಸರಿಯಾದದ್ದೇ. ನೋಡಿರಿ, ನಾನು ರಕ್ಷಿಸಲ್ಪಡಬೇಕಾದರೆ ನಾನು ಆತನಲ್ಲಿ ವಿಶ್ವಾಸವನ್ನಿಡಲೇಬೇಕು. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಡು. ಆದರೆ ಪ್ರಿಯರೇ, ನಾನು ಹೇಳುವುದೇನೆಂದರೆ, ನೀವು ಆತನನ್ನು ನಿಜವಾಗಿ ನಂಬುವುದಾದರೆ ನಿಮ್ಮ ಜೀವಿತವು ಬದಲಾಗುತ್ತದೆ. ಒಂದು ವೇಳೆ ನಿಮ್ಮ ಜೀವಿತವು ಬದಲಾಗದಿದ್ದರೆ ನೀವು ನಿಜವಾಗಿಯೂ ಆತನನ್ನು ನಂಬುತ್ತಿಲ್ಲ ಎಂಬುದಾಗಿ ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಾವು ಮುಂದುವರೆದು ತನ್ನ ಪ್ರಾಣವನ್ನು ಪ್ರೀತಿಸುವವನು ಅದನ್ನು ಕಳಕೊಳ್ಳುವನು, ಇದು ಆತನ ಮುಂದಿನ ಮಾತಿನೊಂದಿಗೆ ಹೇಗೆ ಜೋಡಣೆಯಾಗಿದೆಯೆಂದು ಗಮನಿಸೋಣ. ನಾನಿರುವಲ್ಲೇ ನನ್ನ ಸೇವಕನೂ ಇರುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವನಾದರೆ ನನ್ನ ತಂದೆಯು ಅವನಿಗೆ ಬಹುಮಾನ ಕೊಡುವನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನು ನಮ್ಮೊಂದಿಗೆ ಬರುವುದು ಒಂದು ಪ್ರಶ್ನೆಯಲ್ಲ, ಆದರೆ ನಾವು ಕರ್ತನಿರುವಲ್ಲಿ ಇರುವುದೇ ಆಗಿದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ನಮ್ಮ ರಕ್ಷಣೆಯು ಅಗ್ಗವಾದದ್ದಲ್ಲ. ಈ ಗಳಿಗೆಯು ಕರ್ತನಿಗೆ ಸಹಿಸಲಾರದಾಗಿತ್ತು. ಸಾಧ್ಯವಾಗಿದ್ದರೆ ಪಾಪವಾಗಿ ಮಾಡಲ್ಪಡುವ ಈ ಗಳಿಗೆಯು ತಂದೆಯಿಂದ ತೆಗೆಯಲ್ಪಡಲೆಂದು ಬಯಸುತ್ತಾನೆ. ಆದರೆ ತಾನು ಈ ಲೋಕಕ್ಕೆ ಬಂದ ಉದ್ದೇಶವೇ ಇದು ಎಂದು ಆತನು ತಿಳಿದಿದ್ದನು. ಕಡೆಗೆ ಆತನು ಹೀಗೆ ಹೇಳುತ್ತಾನೆ, ತಂದೆಯೇ, ನಿನ್ನ ಹೆಸರನ್ನು ಮಹಿಮೆಪಡಿಸಿಕೋ ಎಂಬುದಾಗಿ. ಪ್ರಿಯರೇ, ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ತಂದೆಯೇ, ನಿನ್ನ ಹೆಸರನ್ನು ಮಹಿಮೆಪಡಿಸಿಕೋ ಅಂದನು. ಅದಕ್ಕೆ ಮಹಿಮೆಪಡಿಸಿದ್ದೇನೆ, ತಿರುಗಿ ಮಹಿಮೆಪಡಿಸುವೆನು ಎಂದು ಆಕಾಶವಾಣಿ ಆಯಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರನ್ನು ಮಹಿಮೆಪಡಿಸುವುದೇ ಆತನ ಮುಖ್ಯ ಉದ್ದೇಶವಾಗಿತ್ತು. ನಮಗೆ ಇದು ಎಂಥ ಒಂದು ಪಾಠವಾಗಿದೆಯಲ್ಲವೇ? ನಾವು ಅನೇಕ ಸಾರಿ ಕೊರಗಿಕೊಂಡು, ಕೂಗಿಕೊಂಡು, ದೂರು ಹೇಳುತ್ತಾ ನಮಗೆ ಇಂಥ ಇಷ್ಟವಿಲ್ಲದ ಸಂಗತಿಗಳು ಸಂಭವಿಸುವುದಕ್ಕೆ ದೇವರು ತಾನೇ ಯಾಕೆ ಅನುಮತಿಸುತ್ತಾನೆಂದು ಗುಣುಗುಟ್ಟುತ್ತೇವಲ್ಲವೇ? ಆದರೆ ಪ್ರಿಯರೇ, ಅದರ ಬದಲಾಗಿ ನಾವು ಕ್ರಿಸ್ತನೊಂದಿಗೆ ತಂದೆಗೆ ಈ ಶ್ರಮೆ ಮತ್ತು ಯಾತನೆಗಳ ಮುಖಾಂತರ ನಿನ್ನನ್ನು ಮಹಿಮೆಪಡಿಸಿಕೋ ಎಂಬುದಾಗಿ ಹೇಳಲು ಕಲಿಯಬೇಕು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ಪರಲೋಕವು ಸುಮ್ಮನಿರಲಿಲ್ಲ, ಉತ್ತರ ಕೊಡಲೇಬೇಕಾಯಿತು. ದೇವರು ಶಬ್ದವಾಗಿ ಉತ್ತರಿಸಿದನು, ಅಂದರೆ ಆಕಾಶವಾಣಿಯಾಯಿತು. ನೋಡಿರಿ ಪ್ರಿಯರೇ, ದೇವರು ಪರಲೋಕದಿಂದ ಆತನೊಡನೆ 3 ಸಂದರ್ಭಗಳಲ್ಲಿ ಮಾತನಾಡಿದನು. ಅದು ಆತನ ಸೇವೆಯ ಆರಂಭದಲ್ಲಿ, ಮಧ್ಯದಲ್ಲಿ ಹಾಗೂ ಕೊನೇ ಭಾಗದಲ್ಲಿ. ಮತ್ತು ಈ 3 ಸಂದರ್ಭಗಳಲ್ಲಿಯೂ ಆತನ ಮರಣವು ಚಿತ್ರಕ್ಕೆ ತರಲ್ಪಟ್ಟಿತು. ಮೊದಲನೆಯದು, ಆತನು ಪಾಪಮಯ ಮಾನವರೊಂದಿಗೆ ತನ್ನನ್ನು ಒಂದಾಗಿಸಿದ ಆತನ ದೀಕ್ಷಾಸ್ನಾನದ ಸಮಯದಲ್ಲಿ. ಎರಡನೆಯದಾಗಿ, ಆತನು ಮೋಶೆ ಎಲಿಯರೊಂದಿಗಿದ್ದು ಆತನು ಯೆರೂಸಲೇಮಿನಲ್ಲಿ ಹೊಂದಲಿಕ್ಕಿದ್ದ ಮರಣದ ಕುರಿತಾಗಿ ಮಾತನಾಡುತ್ತಿರುವಾಗ. ಇನ್ನು ಮೂರನೆಯದಾಗಿ, ಆತನ ಸೇವೆಯ ಕೊನೆಯ ಭಾಗದಲ್ಲಿ ಯೇಸು ತನ್ನ ಗಳಿಗೆ ಬಂದಿದ್ದು ತನ್ನ ಮರಣದ ಕುರಿತು ಮಾತನಾಡುವಾಗ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು 29 ಹಾಗೂ 30ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಅಲ್ಲಿ ನಿಂತುಕೊಂಡಿದ್ದ ಜನರು ಅದನ್ನು ಕೇಳಿ ಗುಡುಗಿತು ಅಂದರು. ಇನ್ನೂ ಕೆಲವರು, ದೇವದೂತನು ಈತನ ಸಂಗಡ ಮಾತನಾಡಿದನು ಅಂದರು. ಆದರೆ ಯೇಸು ಅವರಿಗೆ, ಈ ಆಕಾಶವಾಣಿ ನನಗಾಗಿ ಆಗಲಿಲ್ಲ, ನಿಮಗಾಗಿ ಆಯಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಯಾರು ಹೇಳಿದ್ದು ಸರಿ, ಯಾರೂ ಸರಿಯಲ್ಲ. ನೋಡಿರಿ, ಅದು ಒಬ್ಬ ದೇವದೂತನ ಧ್ವನಿಯಲ್ಲ, ತಂದೆಯಾದ ದೇವರು ತಾನೇ ಆತನೊಂದಿಗೆ ಮಾತನಾಡಿತ್ತು. ಒಂದು ಗುಂಪು ಇದು ದೈವಿಕವಾದದ್ದೆಂದು ನಂಬಿತು ಮತ್ತು ಅದು ಆಕರ್ಷಣೀಯವಾಗಿತ್ತೆಂದು ತಿಳಿದರು. ನೋಡಿರಿ, ಹಳೆಯ ಒಡಂಬಡಿಕೆಯಲ್ಲಿ ದೇವದೂತರ ಕೆಲಸವನ್ನು ಅವರು ತಿಳಿದಿದ್ದರು. ಹೌದು, ಮಾನವರಿಗೆ ದೇವರ ಸಂದೇಶಗಳು ಸಾಮಾನ್ಯವಾಗಿ ದೇವದೂತರ ಮುಖಾಂತರವಾಗಿ ಬರುತ್ತಿತ್ತೆಂದು ಅವರು ತಿಳಿದಿದ್ದರು. ಆದರೆ ಪ್ರಿಯರೇ, ಕರ್ತನ ದೂತನೆಂದರೆ ಅನಾದಿಯಿಂದಿದ್ದ ಯೇಸು ಕ್ರಿಸ್ತನೇ ಎಂದು ಅವರು ತಿಳಿದಿರಲಿಲ್ಲ. ಒಂದು ಗುಂಪು ಪರಲೋಕದಿಂದ ಸ್ವರವು ದೇವರ ಸಂದೇಶವೊಂದನ್ನು ತಂದಿತೆಂದು ಅವರು ಒಪ್ಪಿಕೊಂಡರು. ಆದರೆ ಇನ್ನೊಂದು ಗುಂಪು ಗುಡುಗು ಬಂತು ಎಂದರು, ಅಂದರೆ ಅವರು ಪ್ರಾಕೃತಿಕ ವಿವರಣೆಯನ್ನು ಕೊಟ್ಟರು. ಅದೇ ರೀತಿ ಪ್ರಿಯರೇ, ಈ ದಿನಗಳಲ್ಲಿಯೂ ಸಹ ಕೆಲವರು ಇದೇ ರೀತಿಯ ವಿವರಣೆಯನ್ನು ಕೊಡುತ್ತಾರೆ. ಅಂದರೆ ದೇವರ ವಾಕ್ಯದಲ್ಲಿ
ತುಂಬಾ ತಪ್ಪುಗಳುಂಟು. ಅದರಲ್ಲಿನ ಅದ್ಭುತ ಕಾರ್ಯಗಳು ನಿಖರವಾದದ್ದಲ್ಲ, ಅಂದರೆ ನಿಜವಾದದ್ದಲ್ಲ ಎಂಬುದಾಗಿ ಹೇಳುತ್ತಾರೆ. ಯಾಕಂದರೆ ಪ್ರಿಯರೇ, ಅವರು ಅದನ್ನು ನಂಬದಿರುವುದರಿಂದ ಗುಡುಗಿತು ಎಂದು ಹೇಳುತ್ತಾರೆ. ಒಂದು ಸಾರಿ ಒಬ್ಬ ಉದಾರತಾವಾದಿಯು ನನಗೆ ಹೀಗೆ ಹೇಳಿದನು: ಪ್ರಕಟಣೆ ಪುಸ್ತಕವನ್ನು ಯಾರೂ ತಿಳಿದುಕೊಳ್ಳಲಾರರು, ಅದಕ್ಕೆ ಅರ್ಥವೇ ಇಲ್ಲ ಎಂಬುದಾಗಿ. ಯಾಕಂದರೆ ಪ್ರಿಯರೇ, ಅವನು ಅದನ್ನು ನಂಬದೇ ಇರುವುದರಿಂದ ಅದು ಅವನಿಗೆ ಗುಡುಗಾಗಿತ್ತು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿರಿ. ಯೇಸು ಕ್ರಿಸ್ತನ ಜನನವು ದೈವಿಕವಾದದ್ದೆಂದು ದೇವರ ವಾಕ್ಯವು ಬಹುಸ್ಪಷ್ಟವಾಗಿ ತಿಳಿಸುತ್ತದೆ. ನೋಡಿರಿ, ಆತನ ಜೀವಿತವು ಅದ್ಭುತಗಳಿಂದ ಕೂಡಿದೆ ಮತ್ತು ಆತನ ಮರಣವು ಒಂದು ಗೋಧಿಯ ಕಾಳಿನಂತೆ. ಹೌದು, ಆತನು ಭೂಮಿಯೊಳಗೆ ಉಳಿಯಲಿಲ್ಲ, ಗೋಧಿ ಕಾಳಿನಂತೆ ಚಿಗುರಿ ಮೇಲಕ್ಕೆ ಬಂದನು. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಕೇಳಿ ಅದನ್ನು ತಿಳಿದುಕೊಳ್ಳಬೇಕಾದರೆ ನಮಗೆ ಆತ್ಮಿಕ ತಿಳುವಳಿಕೆಯು ಮತ್ತು ದೈವಿಕ ಜ್ಞಾನವು ಅವಶ್ಯ. ಹೌದು, ನಾವು ದೇವರ ವಾಕ್ಯದ ಬಳಿಗೆ ಬರುವಾಗ ದೇವರಾತ್ಮನು ನಮಗೆ ಬೆಳಕು ನೀಡಬೇಕೆಂಬುದನ್ನು ನಾವು ಗುರುತಿಸಬೇಕು. ಕರ್ತನಲ್ಲಿ ಪ್ರಿಯರೇ, ನಾವು ಮುಂದುವರೆದು ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 31ರಿಂದ 33 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ. ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು, ಆದರೆ ನಾನು ಭೂಮಿಯಲ್ಲಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನೂ ನನ್ನ ಬಳಿಗೆ ಎಳಕೊಳ್ಳುವೆನು ಎಂದು ಹೇಳಿದನು. ಈ ಮಾತಿನಿಂದ ತಾನು ಇಂಥ ಸಾವು ಸಾಯತಕ್ಕವನೆಂದು ಸೂಚಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನ ಕ್ರೂಜೆಯ ಮರಣವು ಲೋಕಕ್ಕೂ ಈ ಲೋಕದ ಅಧಿಪತಿಗೂ ಆದ ನ್ಯಾಯ ತೀರ್ಪಾಗಿರುತ್ತದೆ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 7ರಿಂದ 11 ವಚನಗಳ ಪ್ರಕಾರ ಪವಿತ್ರಾತ್ಮನು ಸಾಕ್ಷಿ ನುಡಿಯುವ ಸಂಗತಿಗಳಲ್ಲಿ ಇದು ಒಂದಾಗಿದೆ. ನೋಡಿರಿ, ನಾವು ತೀರ್ಪಿಗೊಳಗಾದ ಲೋಕದಲ್ಲಿ ಜೀವಿಸುತ್ತಿದ್ದೇವೆ ಮತ್ತು ಆತನು ಲೋಕದ ಪಾಪಗಳಿಗಾಗಿ ತೀರ್ಪಿನ ಮರಣವನ್ನು ಹೊಂದುವುದಕ್ಕಾಗಿ ಬಂದನು. ಪ್ರಿಯರೇ, ಲೋಕವು ಇನ್ನೂ ಆತನನ್ನು ಅಂಗೀಕರಿಸದಿದ್ದರೆ ಲೋಕಕ್ಕೆ ತೀರ್ಪಾದಂತೆಯೇ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಇಹಲೋಕಾಧಿಪತಿಯಾದ ಸೈತಾನನು ಹೇಗೆ ಹೊರಗೆ ಹಾಕಲ್ಪಡುತ್ತಾನೆ? ನೋಡಿರಿ, ಅದು ಹಂತ ಹಂತವಾಗಿ ನಡೆಯುತ್ತದೆಂದು ನಾನು ನಂಬುತ್ತೇನೆ. ಪ್ರಿಯರೇ, ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಸತ್ತಾಗ ಏನು ಸಂಭವಿಸುತ್ತಿದೆ ಎಂದು ಸೈತಾನನಿಗೆ ತಿಳಿಯಲಿಲ್ಲ. ಅದು ನಿಜವಾಗಿ ಮಾರ್ಪಟ್ಟ ಒಂದು ಸೋಲು ಎಂದು ಅವನು ತಿಳಿದನು. ಹೌದು ಪ್ರಿಯರೇ, ಕ್ರೂಜೆಯಲ್ಲಿ ಸೈತಾನನು ಸೋತನು. ಆದ್ದರಿಂದಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು ಎಂಬುದಾಗಿ ಹೇಳಿದನು. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 10ನೇ ವಚನದಲ್ಲಿ ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವನೆಂದು ಬರೆದದೆ. ಅದು ಅವನ ಸೋಲಿನ ಕೊನೆಯ ಹಂತ. ಹೌದು, ಕ್ರೂಜೆಯಲ್ಲಿ ಅವನ ನಾಶನಕ್ಕೆ ಮುದ್ರೆ ಹಾಕಲ್ಪಟ್ಟಿತು. ಕ್ರೂಜೆಯು ಯೇಸು ಕ್ರಿಸ್ತನ ಜಯಕ್ಕೂ ಸೈತಾನನ ಸೋಲಿಗೂ ಗುರುತಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ತನ್ನ ವಿಮೋಚನಾ ಮರಣಕ್ಕೆ ಹೆಚ್ಚು ಒತ್ತು ಕೊಡುತ್ತಾನೆ. ನೋಡಿರಿ, ಆತನ ಮರಣವು ಎಲ್ಲಾ ಮನುಷ್ಯರನ್ನು ಆತನ ಕಡೆಗೆ ಸೆಳೆಯುತ್ತದೆ. ನಂಬಿದವರು ರಕ್ಷಣೆ ಹೊಂದುವರು, ಆದರೆ ಆತನನ್ನು ತಿರಸ್ಕರಿಸಿದವರು ನಾಶವಾಗುವರು. ಕರ್ತನಲ್ಲಿ ಪ್ರಿಯರೇ, ಜನರೆದುರು ಯೇಸು ಕ್ರಿಸ್ತನು ಎತ್ತಲ್ಪಡುವುದು ಮತ್ತು ಆತನ ವಿಮೋಚನಾತ್ಮಕ ಮರಣಕ್ಕೆ ಮಹತ್ವ ನೀಡುವುದು ಎಷ್ಟು ಪ್ರಾಮುಖ್ಯವಾದದ್ದಾಗಿದೆಯಲ್ಲವೇ? ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದುವರೆದು ನಾವು 34ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಅದಕ್ಕೆ ಆ ಜನರು, ಕ್ರಿಸ್ತನು ಸದಾಕಾಲವೂ ಇರುತ್ತಾನೆಂದು ಧರ್ಮಶಾಸ್ತ್ರದಲ್ಲಿ ಕೇಳಿದ್ದೇವೆ. ಹಾಗಾದರೆ ಮನುಷ್ಯಕುಮಾರನು ಮೇಲಕ್ಕೆ ಎತ್ತಲ್ಪಡಬೇಕೆಂದು ನೀನು ಹೇಳುವುದು ಹೇಗೆ? ಆ ಮನುಷ್ಯಕುಮಾರನು ಯಾರು ಅಂದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಜನರಿಗೆ ನಿಜವಾಗಿಯೂ ಗಲಿಬಿಲಿಯುಂಟಾಯಿತು. ಅವರು ಹೇಳಿದರು, ಯೇಸುಕ್ರಿಸ್ತನು ಬಂದಾಗ ಅವನು ಸದಾಕಾಲವೂ ಆಳುತ್ತಾನೆಂದು ಧರ್ಮಶಾಸ್ತ್ರದಲ್ಲಿ ಹೇಳಿದೆಯಲ್ಲ, ನೀನು ಇರುವುದಿಲ್ಲ, ಮೇಲಕ್ಕೆ ಎತ್ತಲ್ಪಡುತ್ತೇನೆಂದು ಹೇಳುತ್ತಿ. ಇದು ಪ್ರಿಯರೇ ಅವರಿಗೆ ಅರ್ಥವಾಗಲಿಲ್ಲ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 35 ಹಾಗೂ 36ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೇಸು ಅವರಿಗೆ, ಇನ್ನೂ ಸ್ವಲ್ಪ ಕಾಲವೇ ಬೆಳಕು ನಿಮ್ಮಲ್ಲಿ ಇರುತ್ತದೆ. ಕತ್ತಲೆಯು ನಿಮ್ಮನ್ನು ಮುಸುಕಿಕೊಳ್ಳದಂತೆ ಬೆಳಕು ನಿಮಗೆ ಇರುವಾಗಲೇ ಸಂಚಾರ ಮಾಡಿರಿ. ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ತಾನು ಎಲ್ಲಿ ಹೋಗುತ್ತೇನೆಂದು ತಿಳಿಯದು. ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ. ನಂಬಿದರೆ
ನೀವು ಬೆಳಕಿನವರಾಗುವಿರಿ ಎಂದು ಹೇಳಿದನು. ಇದನ್ನು ಯೇಸು ಹೇಳಿದ ಮೇಲೆ ಅವರನ್ನು ಬಿಟ್ಟು ಹೋಗಿ ಅಡಗಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈಗ ಯೇಸು ಕ್ರಿಸ್ತನು ಮರೆಯಾಗಿ ಹೋದನು. ನೋಡಿರಿ, ಆತನ ಬಹಿರಂಗ ಸೇವೆಯು ಇಲ್ಲಿಗೆ ಅಂತ್ಯವಾಯಿತು. ಆತನು ತನ್ನ ರಾಜ್ಯವನ್ನು ಸ್ಥಾಪಿಸಲು ತಿರುಗಿ ಈ ಲೋಕಕ್ಕೆ ಬರುವ ತನಕ ಬಹಿರಂಗವಾಗಿ ಕಾಣಿಸಿಕೊಳ್ಳುವುದಿಲ್ಲ. ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 37ರಿಂದ 41 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನು ಅವರ ಮುಂದೆ ಅಷ್ಟು ಸೂಚಕ ಕಾರ್ಯಗಳನ್ನು ಮಾಡಿದರೂ ಅವರು ಆತನನ್ನು ನಂಬಲಿಲ್ಲ. ಇದರಿಂದ ಪ್ರವಾದಿಯಾದ ಯೆಶಾಯನು ನುಡಿದ ಮಾತು ನೆರವೇರಿತು. ಅದೇನೆಂದರೆ, ಕರ್ತನೇ, ನಮ್ಮ ಉಪದೇಶವನ್ನು ಯಾರು ನಂಬಿದರು? ಕರ್ತನ ಬಾಹುವು ಯಾರಿಗೆ ಗೋಚರವಾಯಿತು ಎಂಬುದು. ಅವರು ನಂಬಲಾರದೆ ಹೋದದ್ದಕ್ಕೆ ಯೆಶಾಯನು ಮತ್ತೊಂದು ಮಾತಿನಲ್ಲಿ ಕಾರಣವನ್ನು ಸೂಚಿಸಿದ್ದಾನೆ. ಅದೇನೆಂದರೆ, ಅವರು ಕಣ್ಣಿನಿಂದ ಕಾಣದೆ, ಹೃದಯದಿಂದ ಗ್ರಹಿಸದೆ, ತಿರುಗಿಕೊಳ್ಳದೆ, ತನ್ನಿಂದ ಸ್ವಸ್ಥತೆಯನ್ನು ಹೊಂದದೇ ಇರುವಂತೆ ಆತನು ಅವರ ಕಣ್ಣುಗಳನ್ನು ಕುರುಡ ಮಾಡಿ ಅವರ ಹೃದಯವನ್ನು ಕಠಿಣ ಮಾಡಿದನು ಎಂಬುದೇ. ಯೆಶಾಯನು ಆತನ ಮಹಿಮೆಯನ್ನು ನೋಡಿದ್ದರಿಂದ ಆತನ ವಿಷಯದಲ್ಲಿ ಮಾತಾಡುತ್ತಿರುವಾಗ ಆ ಮಾತನ್ನು ನುಡಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಅವರು ಲೋಕದ ಬೆಳಕಿನ ಎದುರಿಗೆ ನಿಂತಿದ್ದರೂ ಸಹ ಅವರು ತಮ್ಮ ಕಣ್ಣುಗಳನ್ನು ತೆರೆಯಲಿಲ್ಲ. ನೋಡಿರಿ ಪ್ರಿಯರೇ, ಯೆಶಾಯನ ಪ್ರವಾದನೆಯು ನೆರವೇರುತ್ತಾ ಇದೆ. ಇದು ಯೇಸು ಕ್ರಿಸ್ತನ ಮರಣವನ್ನು ಮುಂತಿಳಿಸಿದ್ದ ಶ್ರೇಷ್ಠ ಪ್ರವಾದನೆಯನ್ನು ನಾವು ಯೆಶಾಯನು ಬರೆದ ಪ್ರವಾದನಾ ಗ್ರಂಥ 53ನೇ ಅಧ್ಯಾಯದಲ್ಲಿ ಗಮನಿಸುತ್ತೇವೆ. ನೋಡಿರಿ, ಯೇಸು ಕ್ರಿಸ್ತನ ಮರಣವು ಅವರ ಮುಂದೆ ಇಡಲ್ಪಟ್ಟಿತ್ತು, ಆದರೆ ಅವರು ಅದನ್ನು ತಿರಸ್ಕರಿಸಿದರು. ಅವರಿಗೆ ಕಾಣಿಸಲ್ಪಟ್ಟಿದ್ದ ಬೆಳಕಿಗೆ ಅವರು ಕುರುಡರಾಗಿದ್ದರು. ಬೆಳಿಗ್ಗೆ ಎದ್ದುಕೊಂಡು, ಈ ಹೊತ್ತು ನಾನು ನೋಡಲಾರೆ, ನನ್ನ ಕಣ್ಣುಗಳನ್ನು ಮುಚ್ಚಿಕೊಂಡೇ ಇರುತ್ತೇನೆ ಎಂದು ಹೇಳಿದ ಮನುಷ್ಯನ ಹಾಗೆ ಅವರಿದ್ದರು. ಪ್ರಿಯರೇ, ಕಣ್ಣಿಲ್ಲದವರಂತೆ ಇವರೂ ಸಹ ಕುರುಡರಾಗಿದ್ದರು. ಯೆಶಾಯನು ಬರೆದ ಪ್ರವಾದನಾ ಗ್ರಂಥ 6ನೇ ಅಧ್ಯಾಯದಲ್ಲಿ ಆತನು ಅವರ ಕಣ್ಣುಗಳನ್ನು ಕುರುಡ ಮಾಡಿದನು, ಅವರ ಹೃದಯವನ್ನು ಕಠಿಣಪಡಿಸಿದನು ಎಂಬ ಮಾತನ್ನು ಗಮನಿಸಿರಿ. ಪ್ರಿಯರೇ, ಅದು ಸತ್ಯವಾದದ್ದು. ಆದರೆ ಆ ಸನ್ನಿವೇಶದ ಬೆಳಕಿನಲ್ಲಿ ನಾವು ಇದನ್ನು ನೋಡಬೇಕು. ಯೇಸು ಕ್ರಿಸ್ತನು ಮೆಸ್ಸಿಯನಾಗಿಯೂ ಮತ್ತು ಅವರ ಅರಸನಾಗಿಯೂ ತನ್ನನ್ನು ತೋರಿಸಿಕೊಂಡಿದ್ದಾನೆ. ಆದರೆ ಅವರು ಯೇಸು ಕ್ರಿಸ್ತನನ್ನು ವೈಯಕ್ತಿಕವಾಗಿ ತಿರಸ್ಕರಿಸಿದ್ದಾರೆ. ಈಗ ಆತನು ಅವರನ್ನು ತಿರಸ್ಕರಿಸುತ್ತಿದ್ದಾನೆ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಅವರು ಈಗ ಆತನನ್ನು ಅಂಗೀಕಾರ ಮಾಡದೇ ಹೋದದ್ದರಿಂದ ಮುಂದೆ ಅವರಿಗೆ ಆತನನ್ನು ಅಂಗೀಕಾರ ಮಾಡಲಾಗದಂಥ ದಿನವೂ ಬಂದಿತು. ಕರ್ತನಲ್ಲಿ ಪ್ರಿಯರೇ, ಈ ಲೋಕದಲ್ಲಿ ಅತ್ಯಂತ ಅಪಾಯಕರವಾದ ಸಂಗತಿ ಏನೆಂದರೆ, ಸುವಾರ್ತೆಯನ್ನು ಕೇಳಿದರೂ ಅದಕ್ಕೆ ಬೆನ್ನು ಹಾಕಿ ಹೋಗುವಂಥದ್ದೇ. ನೋಡಿರಿ, ನಾವು ಅದನ್ನು ತುಂಬಾ ಸಲ ಕೇಳಿಯೂ ಅದಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸದೇ ಹೋದರೆ ನಾನು ಕೇಳಲಾಗದಂಥ ಮತ್ತು ನೋಡಲಾಗದಂಥ ಕಾಲವೂ ಬರಬಹುದು. ಹೌದು ಪ್ರಿಯರೇ, ದೇವರು ದೇವರೇ ಆಗಿದ್ದಾನೆ ಮತ್ತು ಆತನು ತನಗೆ ಸರಿತೋಚಿದಂತೆ ಮಾಡುತ್ತಾನೆ. ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 42 ಹಾಗೂ 43ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆದರೂ ಹಿರೀ ಸಭೆಯವರಲ್ಲಿಯೂ ಅನೇಕರು ಆತನನ್ನು ನಂಬಿದರು. ಆದರೆ ತಮಗೆ ಸಭೆಯಿಂದ ಬಹಿಷ್ಕಾರವಾದೀತೆಂದು ಫರಿಸಾಯರಿಗೆ ಅಂಜಿಕೊಂಡು ಅದನ್ನು ಜನರ ಮುಂದೆ ಹೇಳಲಿಲ್ಲ. ಯಾಕಂದರೆ ದೇವರಿಂದ ಬರುವ ಮಾನಕ್ಕಿಂತ ಮನುಷ್ಯರಿಂದ ಬರುವ ಮಾನವೇ ಅವರಿಗೆ ಇಷ್ಟವಾಗಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಬಹು ದುರದೃಷ್ಟಕರವಾದದ್ದು. ನೋಡಿರಿ, ಈ ದಿನಗಳಲ್ಲಿರುವ ಧೈರ್ಯವಂತರಾಗಿಲ್ಲದ ಗುಪ್ತ ಶಿಷ್ಯರಂತೆ ಅವರಿದ್ದರು. ಆದರೆ ಈ ರಹಸ್ಯ ಶಿಷ್ಯರಲ್ಲಿ ಇಬ್ಬರು ಯೇಸುಕ್ರಿಸ್ತನ ದೇಹವನ್ನು ಕ್ರೂಜೆಯಿಂದ ಇಳಿಸುವುದನ್ನು ನಾವು ಮುಂದೆ ಕಾಣಲಿದ್ದೇವೆ. ಮುಂದುವರೆದು ನಾವು 44ರಿಂದ 46 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಯೇಸು ಕೂಗಿ ಹೇಳಿದ ಮಾತು ಏನೆಂದರೆ, ನನ್ನನ್ನು ನಂಬಿದವನು ನನ್ನನ್ನೇ ನಂಬುವನಲ್ಲ, ನನ್ನನ್ನು ಕಳುಹಿಸಿಕೊಟ್ಟಾತನನ್ನು ನಂಬುವನಾಗಿದ್ದಾನೆ. ಮತ್ತು ನನ್ನನ್ನು ನೋಡುವವನು ನನ್ನನ್ನು ಕಳುಹಿಸಿಕೊಟ್ಟಾತನನ್ನು ನೋಡುವನಾಗಿದ್ದಾನೆ. ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ತಾನು ಲೋಕಕ್ಕೆ ಬೆಳಕಾಗಿದ್ದೇನೆಂಬ ಅದ್ಭುತವಾದಂಥ ಮಾತನ್ನು
ಯೇಸು ಕ್ರಿಸ್ತನು ಇಲ್ಲಿ ತಿರುಗಿ ಹೇಳುತ್ತಾ ಇದ್ದಾನೆ. ಇದು ಆತನು ಕುರುಡನಿಗೆ ಕಣ್ಣು ಕೊಟ್ಟಾಗಿನ ಸಂದರ್ಭದ ಮಾತಾಗಿತ್ತು. ನೋಡಿರಿ, ತಾವು ಕುರುಡರಾಗಿದ್ದೇವೆಂದು ಒಪ್ಪಿಕೊಳ್ಳುವವರ ಕಣ್ಣುಗಳನ್ನು ತೆರೆಯಲು ಆತನು ಸಿದ್ಧವಾಗಿದ್ದಾನೆ. ಆದರೆ ತಮಗೆ ಲೋಕದ ಬೆಳಕಾಗಿರುವಾತನು ಬೇಕೆಂದು ಅವರು ಒಪ್ಪಿಕೊಳ್ಳಬೇಕು. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 47ರಿಂದ 50 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಾವನಾದರೂ ನನ್ನ ಮಾತುಗಳನ್ನು ಕೇಳಿದರೂ ಕೈಕೊಂಡು ನಡೆಯದೇ ಹೋದರೆ ನಾನೇ ಅವನಿಗೆ ತೀರ್ಪು ಮಾಡುವುದಿಲ್ಲ. ಲೋಕಕ್ಕೆ ತೀರ್ಪು ಮಾಡುವುದಕ್ಕಾಗಿ ನಾನು ಬಂದಿಲ್ಲ, ಲೋಕವನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆ. ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೇ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಅದೆ. ಅದು ಯಾವುದೆಂದರೆ ನಾನು ಆಡಿದ ಮಾತು. ಅದೇ ಅವನಿಗೆ ಕಡೇ ದಿನದಲ್ಲಿ ತೀರ್ಪು ಮಾಡುವುದು. ಯಾಕಂದರೆ ನನ್ನಷ್ಟಕ್ಕೆ ನಾನೇ ಮಾತಾಡಿದವನಲ್ಲ, ನನ್ನನ್ನು ಕಳುಹಿಸಿಕೊಟ್ಟ ತಂದೆಯೇ ನೀನು ಇಂಥಿಂಥದ್ದನ್ನು ಹೇಳಬೇಕು, ಹೀಗೆ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ. ಆತನ ಆಜ್ಞೆ ನಿತ್ಯ ಜೀವವಾಗಿದೆ ಎಂದು ಬಲ್ಲೆನು. ಆದುದರಿಂದ ನಾನು ಮಾತಾಡುವುದನ್ನೆಲ್ಲ ತಂದೆ ನನಗೆ ಹೇಳಿದ ಮೇರೆಗೆ ಮಾತಾಡುತ್ತೇನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರ ವಾಕ್ಯದಿಂದ ನ್ಯಾಯ ತೀರ್ಪಿಗೆ ಒಳಗಾಗುತ್ತೇವೆ. ನಮ್ಮ ಚಿಕ್ಕ ಚಿಕ್ಕ ಒಳ್ಳೆ ಕ್ರಿಯೆಗಳಿಂದ ನಮಗೆ ತೀರ್ಪಾಗುವುದಿಲ್ಲ, ಆದರೆ ನಮಗೆ ದೇವರ ವಾಕ್ಯದಿಂದ ತೀರ್ಪು ಉಂಟಾಗುತ್ತದೆ. ಯೇಸು ಕ್ರಿಸ್ತನು ಮೊದಲನೇ ಸಾರಿ ರಕ್ಷಕನಾಗಿ ಈ ಲೋಕಕ್ಕೆ ಬಂದನು. ಆದರೆ 2ನೇ ಸಾರಿ ಆತನು ಬರುವಾಗ ಶ್ರೇಷ್ಠ ನ್ಯಾಯಾಧಿಪತಿಯಾಗಿ ಬರಲಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಪರಲೋಕದ ಸ್ವರ ಈಗಲೂ ನಮಗೆ ಹೇಳುತ್ತಾ ಇದೆ: ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬುದಾಗಿ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನ. ಇಲ್ಲಿಗೆ ಪ್ರಿಯರೇ, ನಮ್ಮ ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮೊದಲನೆಯ ಸಾರಿ ನಮ್ಮ ರಕ್ಷಣಾರ್ಥವಾಗಿ ಈ ಲೋಕಕ್ಕೆ ರಕ್ಷಕನಾಗಿ ದೀನನಾಗಿ ಜನಿಸಿ ಬಂದನು. ಆದರೆ ತಿರುಗಿ 2ನೇ ಸಾರಿ ಆತನು ಬರುವಾಗ ಈ ಲೋಕಕ್ಕೆ ಶ್ರೇಷ್ಠ ನ್ಯಾಯಾಧಿಪತಿಯಾಗಿ ಸತ್ಯಕ್ಕನುಸಾರವಾಗಿಯೂ ಮತ್ತು ನೀತಿಗನುಸಾರವಾಗಿಯೂ ನ್ಯಾಯ ತೀರಿಸಲಿಕ್ಕೆ ದಹಿಸುವ ಅಗ್ನಿಯಾಗಿ ಬರಲಿದ್ದಾನೆ. ನೋಡಿರಿ, ಆತನ ಬರುವಿಕೆಯು ಬಹು ಸಮೀಪವಾಗಿದೆ. ಬರುವಾತನು ಇನ್ನೂ ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದ್ದರಿಂದ ಪ್ರಿಯರೇ, ನಾವು ಎಚ್ಚರವಾಗಿದ್ದು, ಪರಿಶುದ್ಧರಾಗಿದ್ದು, ಜಿತೇಂದ್ರಿಯರಾಗಿದ್ದು ಕರ್ತನ 2ನೇ ಬರೋಣಕ್ಕೆ ಸಿದ್ಧರಾಗೋಣ ಹಾಗೂ ಇತರರನ್ನೂ ಸಹ ಸಿದ್ಧಪಡಿಸೋಣ. ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೆನ್. ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ದೇವರ ಕಾಲ ಬಂದಾಗ ಆತನು ನಮಗಾಗಿ ನಮ್ಮ ಪಾಪಗಳ ನಿಮಿತ್ತ ಶಿಲುಬೆಗೆ ಹಾಕಿದನು. ನಾವು ತಿರುಗಿ ಜೀವಿಸುವಂತಾಗಲು ಆತನು ಸತ್ತವರೊಳಗಿಂದ ಎದ್ದು ಬಂದನು. ದೇವರ ವಾಕ್ಯವು ಈ ಸತ್ಯವನ್ನು ನಮಗೆ ತಿಳಿಸಿದೆ. ಆದುದರಿಂದ ನಾವು ಕೂಡ ಆತ್ಮೀಕ ತಿಳುವಳಿಕೆಯು ಜ್ಞಾನವು ಉಳ್ಳವರಾಗಿ ಪಾಪದ ಪಾಲಿಗೆ ಸತ್ತವರಾಗಿ ದೇವರಿಗಾಗಿ ಜೀವಿಸುವವರು ಎಂದು ನಮ್ಮನ್ನು ನಾವು ಎಣಿಸಿಕೊಂಡು ನೀತಿವಂತರು ಸತ್ಯವಂತರು ಆಗಿ ನಾವು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪ್ರಿಯ ಕರ್ತನಾದ ಯೇಸುವೆ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಾವು ನಿನ್ನನ್ನು ಆರಾಧಿಸುತ್ತಾ ಸತ್ಯ ಮಾರ್ಗದಲ್ಲಿ ನಡೀಲಿಕ್ಕೆ ನಿನ್ನ ಕೃಪೆಯನ್ನು ಕೊಡು. ನಿನ್ನ ವಾಕ್ಯದ ಶಕ್ತಿಯಿಂದ ನಾವು ಜೀವಿಸಲು ಸಹಾಯ ಮಾಡು. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರೀತಿಯುಳ್ಳ ಸ್ನೇಹಿತರೆ, ಪಾಪವು ಎಷ್ಟೋ ಘೋರವಾದದ್ದು ಎಂಬ ಸತ್ಯ ತಿಳಿದುಕೊಂಡ ನಾವು ದೇವರ ಬೆಳಕಿನಲ್ಲಿರುವಂತೆ ಇತರರನ್ನು ಜೀವದ ಬೆಳಕಿಗೆ ಕರೆದು ತರೋಣ. ನಮ್ಮೊಂದಿಗೆ ಕೈ ಜೋಡಿಸಿರಿ, ತಪ್ಪದೇ ಕರೆ ಮಾಡಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.